ಎಸ್ ಸರ್, ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸಾಮಾಜಿಕ ಹೋರಾಟಗಾರ್ತಿ ಆದಂತ ಕವಿತಾ ರೆಡ್ಡಿ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ಈ ರೀತಿಯಾಗಿ ಇನ್ಫೋಸಿಸ್ ಸಂಸ್ಥೆ ಸರ್ಕಾರದಿಂದ ಒಂದು ಭೂಮಿಯನ್ನ ಖರೀದಿಸಿಕೊಂಡು ಈ ರೀತಿಯಾಗಿ ಖಾಸಗಿಯಾಗಿ ಮಾರಾಟ ಮಾಡೋಕೆ ಮುಂದಾಗಿದೆ. ಏನೆಲ್ಲ ಈ ರೀತಿಯಾಗಿ ಒಂದು ರೀತಿಯಾಗಿ ಸರ್ಕಾರಕ್ಕೆ ಮಣ್ಣೆರಚುವಂತ ಕೆಲಸ ಮಾಡ್ತಾ ಇದೆ ಅನಿಸ್ತಿಲ್ವಾ? ಅಲ್ಲ, ಬರೀ ಸರ್ಕಾರಕ್ಕೆ ಇಲ್ಲ, ಇದು ಇದು ಈ ರಾಜ್ಯದ ಜನರಿಗೆ ಎಸ್ಪೆಷಲಿ ಮಕ್ಕಳಿಗೆ ಮಾಡ್ತಾ ಇರುವಂತ ಅನ್ಯಾಯ. ಕೆಡಿಬಿ ಅವರು ಈ ಒಂದು ಜಮೀನ್ ಏನಿದೆ, ಆನೇಕಲ್ ಭಾಗದ ಜಮೀನನ್ನು ಬಹಳ ಲೋ ರೇಟ್ ನಲ್ಲಿ ಅದನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಬಹಳ ವರ್ಷಗಳ ಹಿಂದೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಏನಂತ ಅಕ್ವೈರ್ ಮಾಡ್ಕೊಂಡ್ರು, ನಿಮ್ಮ ಮಕ್ಕಳಿಗೆ ಇಲ್ಲಿ ಅನುಕೂಲ ಆಗುತ್ತೆ, ಇಂಡಸ್ಟ್ರಿ ಬಂದ್ರೆ ಜಾಬ್ ಸಿಗುತ್ತೆ, ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಇದನ್ನ ಅಕ್ವೈರ್ ಮಾಡ್ಕೊಂಡಿದ್ದು. ಅಕ್ವೈರ್ ಮಾಡಿದ್ಮೇಲೆ ಒಂದು ಟೈಮ್ ಲೈನ್ ಇತ್ತು, ಇಷ್ಟು ವರ್ಷದಲ್ಲಿ ನೀವು ಇದನ್ನ ಇಂಡಸ್ಟ್ರಿ ಸೆಟಪ್ ಮಾಡಿ, ಇನ್ವೆಸ್ಟ್ಮೆಂಟ್ ಮಾಡಿ, ಇಷ್ಟು ಇಂಡಸ್ಟ್ರಿ ಸೆಟಪ್ ಮಾಡಿ ನೀವು ಜಾಬ್ಸ್ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದು ಯಾವುದನ್ನು ಸಹ ಮಾಡಿಲ್ಲ. ಸೊ ಇದು ಬರೀ ಇದು ರಿಯಲ್ ಎಸ್ಟೇಟ್ ದಂಧೆಯನ್ನ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ದೊಡ್ಡ ಸ್ಕ್ಯಾಮ್ ಇದು. ಕೆಡಿಬಿ ಲ್ಯಾಂಡ್ಸ್ ನಾವು ಬಹಳಷ್ಟು ಹೋರಾಟ ಮಾಡ್ತಾ ಇದ್ದೀವಿ, ಒಂದು ವೈಟ್ ಪೇಪರ್ ತಗೊಂಡ್ ಬನ್ನಿ ಅಂತ ಹೇಳ್ತಾ ಇದೀವಿ ಕೆಡಿಬಿಗೆ. ಇದು ಬರೀ ಇನ್ಫೋಸಿಸ್ ಅಲ್ಲ, ಬೇರೆ ಕಂಪನಿಗಳು ಇದೇ ತರನೇ ಮಾಡೋದಕ್ಕೆ ಬಹಳಷ್ಟು ಅವಕಾಶಗಳಿದೆ. ಇವತ್ತು ಇನ್ಫೋಸಿಸ್ ದೊಡ್ಡ ಮಟ್ಟದಲ್ಲಿ ಹೊರಗಡೆ ಬಂದಿರಬಹುದು, ಬಟ್ ಅವರು ಆಸ್ ಎ ಏನು ನಾರಾಯಣ ಮೂರ್ತಿ ಅವರು, ಸುಧಾಮೂರ್ತಿ ಅವರು ಏನ್ ಹೇಳ್ತಾರೆ, ನಾವು ತುಂಬಾ ಒಳ್ಳೆಯವರು ಅದು ಇದು ಅಂತ ಹೇಳ್ಬಿಟ್ಟು ಅವರ ಒಂದು ಕಂಪನಿನ ಈ ತರ ಮಾಡ್ತಾ ಇದೆ ಅಂದ್ರೆ ಬೇರೆಯವರ ಪರಿಸ್ಥಿತಿ ಏನಿರ್ಬೇಕು? ಒಂದು 250 crores ಮಾರ್ತಾ ಇದಾರೆ ಅಂದ್ರೆ, ಬಿಲೀವ್ ಇಟ್ ಆರ್ ನಾಟ್, ಆ 52 acres ಏನು ಅಕ್ವೈರ್ ಮಾಡ್ಕೊಂಡಿದೆ ಕೆಡಿಬಿ, ಇಟ್ ವಿಲ್ ನಾಟ್ ಬಿ ಮೋರ್ ದೆನ್ 2-3 crores ಕಾಂಪನ್ಸೇಷನ್ ಕೊಟ್ಟಿರೋದು ರೈತರಿಗೆ. ಬಿಕಾಸ್ ಹಳೆ ಹಿಂದೆ ಅಕ್ವೈರ್ ಮಾಡ್ಕೊಂಡಂತ ಲ್ಯಾಂಡ್ ಒಂದು 3-4 ಎಕರೆ 3 ಲಕ್ಷ 4 ಲಕ್ಷ ಪರ್ ಎಕರ್ ಕೊಟ್ಟು ತಗೊಂಡಿರ್ತಾರೆ. ಅದನ್ನ ಕೆಡಿಬಿ ಅವರು ಇವ್ರಿಗೆ ಲೋ ರೇಟ್ ನಲ್ಲೇ ಕೊಟ್ಟಿರ್ತಾರೆ. ಇವತ್ತು ಅದನ್ನ ಎಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಓಪನ್ ಆಗಿ ಇದನ್ನ ಮಾರ್ಕೊಂತಾ ಇದಾರೆ ಅಂದ್ರೆ ಎಷ್ಟು ಧೈರ್ಯ ಇರ್ಬೇಕು, ಮತ್ತೆ ಯಾವ ತರ ಬಂಡ್ರಿ ಇರ್ಬೇಕು ಇವರು. ಮಕ್ಕಳಿಗೆ ಅನ್ಯಾಯ ಮಾಡ್ತಾ ಇದಾರೆ. ಯಾರು ಇವತ್ತು ಜಾಬ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಆ ಭಾಗದ ಮಕ್ಕಳು ಎಲ್ಲೆಲ್ಲೋ ಓಡಾಡ್ತಾ ಇದಾರೆ. ಅವ್ರಿಗೆ ಅನುಕೂಲ ಆಗ್ಲಿಕ್ಕೆ ಅಂತ ತಾನೇ ನೀವು ಅಕ್ವೈರ್ ಮಾಡ್ಕೊಂಡಿದ್ ಲ್ಯಾಂಡ್. ಸೊ ಇದು ನಾವು ಒಂದೇ ಡಿಮಾಂಡ್ ನಮ್ದು, ಕೆಡಿಬಿ ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟೀಸ್, ಕೆಡಿಬಿ ಲ್ಯಾಂಡ್ ಅಕ್ವಿಸಿಷನ್ ಏನ್ ಮಾಡಿದೆ ಅದ್ರದ್ದೊಂದು ವೈಟ್ ಪೇಪರ್ ಆಡಿಟ್ ಮಾಡಿ, ಕಂಪ್ಲೀಟ್ ಆಡಿಟ್ ಮಾಡಿ, ಎಷ್ಟು ಅಕ್ವೈರ್ ಮಾಡ್ಕೊಂಡಿದ್ರ, ಎಷ್ಟು ರೈತರಿಗೆ ನೀವು ಕಾಂಪನ್ಸೇಷನ್ ಕೊಟ್ಟಿರಾ, ಯಾವ್ಯಾವ ರೈತರಿಗೆ ಕಾಂಪನ್ಸೇಷನ್ ಕೊಟ್ಟಿಲ್ಲ ಇನ್ನ, ಮತ್ತೆ ಇವ್ರು ಯಾರು ತಗೊಂಡಿದ್ದಾರೆ, ಯಾರ್ಯಾರು ತಗೊಂಡಿದ್ದಾರೆ, ಎಷ್ಟೆಷ್ಟು ಇದು ಇಂಡಸ್ಟ್ರಿ ಸೆಟಪ್ ಮಾಡಿದ್ರೆ, ಎಷ್ಟು ಜಾಬ್ಸ್ ಕೊಟ್ಟಿದ್ದಾರೆ, ಮುಖ್ಯವಾಗಿ ನಮ್ಮ ರಾಜ್ಯದ ಮಕ್ಕಳಿಗೆ ಎಷ್ಟು ಜನಕ್ಕೆ ಜಾಬ್ಸ್ ಕೊಟ್ಟಿದ್ದಾರೆ. ಇದು ಆಡಿಟ್ ಮಾಡ್ಲಿಲ್ಲ ಅಂದ್ರೆ ಇದು ಇನ್ನ ಕಂಟಿನ್ಯೂ ಬಿಕಮ್ ರಿಯಲ್ ಎಸ್ಟೇಟ್ ಮಾಫಿಯಾ ಓನ್ಲಿ. ಎಸ್, ಈಗ ಇನ್ಫೋಸಿಸ್ ಸಂಸ್ಥೆ ಹೇಳ್ತಾ ಇರುತ್ತೆ ಅಂದ್ರೆ ಅಲ್ಲಿ ಕೆಲಸ ಮಾಡಬೇಕು ಅಂತಾನೆ ಎಷ್ಟೋ ಜನರು ಒಂದ್ ರೀತಿಯಾಗಿ ಕನ್ಸನ್ನ ಕಟ್ಕೊಂಡಿರ್ತಾರೆ. ಅಂತವ್ರಿಗೆ ಕೂಡ ಇದು ಅನ್ಯಾಯ ಆದಂಗೆ ಅನಿಸ್ತಾ ಇಲ್ವಾ ಮೇಡಮ್? ಖಂಡಿತ, ನಾವ್ ಅದನ್ನೇ ಹೇಳ್ತಾ ಇರೋದು. ಒಂದು ಹೌದಪ್ಪ, ಡೆವಲಪ್ಮೆಂಟ್ಗೆ ಇಂಡಸ್ಟ್ರೀಸ್ಗೆ ಅಂತ ಹೇಳ್ಬಿಟ್ಟು ಜಾಗ ಅಕ್ವೈರ್ ಮಾಡ್ಕೊಳೋದು ಒಂದು ನ್ಯಾಯ ರೀತಿಯಲ್ಲಿ ಇದು ರೈತರಿಗೆ ಕಾಂಪನ್ಸೇಷನ್ ಕೊಟ್ಟು ಏನ್ ತಪ್ಪಿಲ್ಲ. ಅದಕ್ಕೆ 2015 ನಲ್ಲಿ 14-15 ನಲ್ಲಿ ಒಂದು ಲ್ಯಾಂಡ್ ಅಕ್ವಿಸಿಷನ್ ಬಿಲ್ಲು ರೈತರ ಪರವಾಗಿರುವಂತ ಒಂದು ಬಿಲ್ ಬಂತು. ಸೊ ನೀವ್ ಅಕ್ವೈರ್ ಮಾಡ್ಕೊಂಡ್ಬಿಟ್ಟು ಏನೂ ಮಾಡಿಲ್ಲ, ಇಷ್ಟು ವರ್ಷಗಳ ಕಾಲ ಏನೂ ಮಾಡಿಲ್ಲ, ಇವತ್ತು ನೀವ್ ಅದನ್ನ ಮಾರ್ಕೊಂತಾ ಇದೀರಾ ಅಂದ್ರೆ ಯಾರ ನೈತಿಕತೆ ನಾವು ಪ್ರಶ್ನೆ ಮಾಡೋದು? ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವ್ರದ, ಸುಧಾಮೂರ್ತಿ ಅವತ್ತು MP ಆಗಿರುವಂತ ಸುಧಾಮೂರ್ತಿ ಅವ್ರದ, ಅಥವಾ ಎಲ್ಲ ಇಂಡಸ್ಟ್ರೀಸ್ ನ ಒಂದು ಕಂಪ್ಲೀಟ್ ಮಾರಲ್ ಬ್ಯಾಂಕ್ರಪ್ಸಿನ ನಾವು ಪ್ರಶ್ನೆ ಮಾಡ್ಬೇಕಾ, ಅಥವಾ ಕೆಡಿಬಿಯನ್ನ ಒಂದು ಏನು ಬೇಜವಾಬ್ದಾರಿತನ ಲ್ಯಾಪ್ಸ್ ಅವ್ರು ಅಕ್ವೈರ್ ಮಾಡ್ಕೊಂಡಿದ್ದು ಕೊಟ್ಟಿದ್ದಂತ ಲ್ಯಾಂಡ್ ನಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ, ದೆನ್ ದೇರ್ ಶುಡ್ ಬಿ ಸಮಥಿಂಗ್ ವೆರಿ ಸೀರಿಯಸ್ಲಿ ರಾಂಗ್ ವಿತ್ ಕೆಡಿಬಿ. ಎಸ್, ಈ ಕಡೆ ಒಂದು ರೀತಿಯಾಗಿ ಸರ್ಕಾರ ಕೂಡ ಗಮನ ಹರಿಸಬೇಕು ಅನ್ನುವಂತ ಒತ್ತಾಯ ಮಾಡ್ತೀರಾ ಹೇಗೆ? ಖಂಡಿತ, ನಾವ್ ಅದನ್ನೇ ಡಿಮಾಂಡ್ ಮಾಡ್ತಾ ಇರೋದು. ನಾವು ಪ್ರತಿ ಬಾರಿ ಇವಾಗ ರಾಹುಲ್ ಗಾಂಧಿ ಅವ್ರಿಗೂ ನಮ್ಮ ಭಾಗದ ರೈತರು ಇನ್ನ ಮತ್ತೆ ಹೋಗಿ ಅಲ್ಲಿ 2500 ಎಕರೆ ಮತ್ತೆ ಅಕ್ವೈರ್ ಮಾಡಕ್ ಹೋಗಿದ್ದಾರೆ ಸರ್ಜಾಪುರ ಹೋಬಳಿಲಿ. ಫಲವತ್ತಾದ ಭೂಮಿನ ಇದು ಕೆಡಿಬಿ ಅವರು ಬಂಜರು ಭೂಮಿ ಅಂತ ಹೇಳಿ ಡಿಕ್ಲೇರ್ ಮಾಡಿ ಅದನ್ನ ಇದು ಅಕ್ವೈರ್ ಮಾಡಕ್ ಹೊರಟಿದ್ದಾರೆ. ಅಲ್ಲಿ ರೈತರು ಸುಮಾರು ಒಂದು 700 ದಿನದಿಂದ ಹೋರಾಟ ಮಾಡ್ತಾ ಇದ್ದಾರೆ ಆ ಭಾಗದ ರೈತರು. ಸೊ ನಮ್ದಿಷ್ಟೇನೆ, ನೀವು ಫಲವತ್ತಾದ ಭೂಮಿನ ಬ್ಯಾರನ್ ಭೂಮಿ ಅಂತ ಹೇಳ್ತೀರಾ, ಲೋ ಕಾಸ್ಟ್ ನಲ್ಲಿ ಅಕ್ವೈರ್ ಮಾಡ್ಕೊಂತೀರಾ, ಮತ್ತೆ ಅಲ್ಲಿರೋ ಮಕ್ಕಳಿಗೆ ಅಲ್ಲಿ ಆ ಕೊಡೋ ದುಡ್ಡಿನಲ್ಲಿ ಪಕ್ಕದಲ್ಲಿ ಒಂದು ಸೈಟು ತಗೊಳಕ್ ಆಗೋದಿಲ್ಲ ಅಂತ ಪರಿಸ್ಥಿತಿ ಇವತ್ತು ರೈತರಿಗೆ ಬರ್ತಾ ಇದೆ. ಅದು ಭೂಮಿಲಿ ಏನೋ ಮಾಡ್ಕೊಂತಾರೆ, ಅವರು ಜೀವನ ಇದು ಲೈವ್ಲಿಹುಡ್ ಮಾಡ್ಕೊಂತಾರೆ. ನೀವು ಅದನ್ನ ಕಿತ್ಕೊಂಡು ಒಂದ್ ಪಕ್ಕದಲ್ಲಿ ಒಂದ್ ಸೈಟು ಒಂದ್ ಮನೆ ಕಟ್ಕೊಳಕ್ ಆಗಲ್ಲ ಅಂತ ಹೇಳಿದ್ರೆ ಮತ್ತೆ ಜೀವನ ಹೆಂಗ್ ಮಾಡ್ತಾರೆ ರೈತರು? ಸೊ ನಾವು ಇದನ್ನ ಗಮನಕ್ಕೆ ತರ್ತೀವಿ. ನಮ್ದು ಒಂದೇ ಡಿಮಾಂಡು, ಆಡಿಟ್ ಆಗ್ಬೇಕು, ಕಂಪ್ಲೀಟ್ ಆಡಿಟ್ ಆಗ್ಬೇಕು ಕೆಡಿಬಿ ಲ್ಯಾಂಡ್ಸ್. ಯಾಕಂದ್ರೆ ಕೆಡಿಬಿ ಲ್ಯಾಂಡ್ಸ್ ಅಕ್ವಿಸಿಷನ್ ಆಗಿದ ತಕ್ಷಣ ಬಹಳಷ್ಟು ಪಾಲಿಟಿಷಿಯನ್ಸ್, ಅಫಿಷಿಯಲ್ಸ್, ಬ್ಯೂರೋಕ್ರಾಟ್ಸ್ ಎಲ್ಲ ಗೊತ್ತಿರುತ್ತೆ. ಅವ್ರವ್ರೇ ಇದು ರೈತರ ಹತ್ರ ಲ್ಯಾಂಡ್ ಖರೀದಿ ಮಾಡ್ಕೊಂಡ್ಬಿಡ್ತಾರೆ ಇನ್ನ ಲೆಸ್ ರೇಟ್ ನಲ್ಲಿ.
ಸೊ ಈ ತರನೂ ನಡೀತಾ ಇದೆ. ಇದು ಎಲ್ಲ ಕಡಿವಾಣ ಹಾಕ್ಬೇಕು ಅಂದ್ರೆ KDB ರೂಲ್ಸ್ ಅಂಡ್ ರೆಗ್ಯುಲೇಷನ್ ಚೇಂಜ್ ಮಾಡಿ ಎಸ್ ಮೊದಲು ಒಂದು ಹ್ಯೂಜ್ ಆಡಿಟ್ ಏನಿದೆ 1,60,000 ಏನು ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ ಎಕರೆ, ಅದನ್ನ ಒಂದು ಆಡಿಟ್ ಮಾಡಿ. ನೀವು ಆಡಿಟ್ ಮಾಡಿ ಅದು ಇದು ಜನಕ್ಕೆ ತಿಳಿಸ್ಬೇಕಲ್ಲ ಎಷ್ಟು ಮಂದಿ ಕೆಲಸ ಕೊಟ್ಟಿದ್ದೀರಾ ಅಂತ ಹೇಳಿ. ಹೌದೌದು. ಸೊ ಈಗ ಸರ್ಕಾರ ಇದ್ರ ಹತ್ರ ಗಮನ ಹರಿಸಬೇಕು ಅನ್ನುವಂಥದ್ದು ನಿಮ್ದು ಕೂಡ ಒತ್ತಾಯ ಆಗಿದೆ. ಖಂಡಿತ ಮಾಡ್ಲೇಬೇಕು. ಈಗ ಜನಪರ ಸರ್ಕಾರ, ರೈತರ ಪರ ಸರ್ಕಾರ ಅಂದ್ಮೇಲೆ ಇದು ಮಾಡ್ಲಿಲ್ಲ ಅಂದ್ರೆ ಏನು ವಾಟ್ ಇಸ್ ದಿಸ್ ಥಿಂಗ್? ಬರೀ ಇಂಡಸ್ಟ್ರೀಸ್ ಅಂತ ಹೇಳಿ ನೀವು ಸುಳ್ಳು ಹೇಳ್ಕೊಂಡು MOUಗಳು ಮಾಡ್ಕೊಂಡು ಅಗ್ರಿಮೆಂಟ್ಗಳು ಮಾಡ್ಕೊಂಡು ಜಮೀನ್ ತಗೊಂಡು ನಮ್ ಮಕ್ಕಳಿಗೆ ಕೆಲಸ ಕೊಡಲ್ಲ ಅಂದ್ರೆ there is very seriously wrong something with the way industry is in ನಮ್ಮ ದೇಶದಲ್ಲಿ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನಮ್ಮ ಜೊತೆ ಮಾತನಾಡಿದಕ್ಕೆ.